ಫ್ರೆಂಡ್ಸ್ ಇಲ್ಲಿ ನೋಡಬಹುದು ರೀಸೆಂಟ್ ಆಗಿ ಡಿಲೀಟ್ ಆಗಿರೋ ಕಾಲ್ ರೆಕಾರ್ಡಿಂಗ್ ಪ್ರೂಫ್ ಏನಿದೆ ನಿಮ್ ಕಣ್ಣ ಮುಂದೆನೇ ಇದೆ. ರೀಸೆಂಟ್ ಡಿಲೀಟೆಡ್ ಐಟಮ್ಸ್ ಅಂದ್ರೆ ಆಲ್ರೆಡಿ ಈ ಕಾಲ್ ರೆಕಾರ್ಡಿಂಗ್ಸ್ ಏನಿದೆ ಡಿಲೀಟ್ ಆಗಿದೆ. ಆ ಡಿಲೀಟ್ ಆಗಿರೋ ಕಾಲ್ ರೆಕಾರ್ಡಿಂಗ್ ನಾನು ಇಲ್ಲಿ ಬ್ಯಾಕಪ್ ನ ತೆಗೆದಿದ್ದೀನಿ. ಇನ್ನು ಇದರ ಡಿಲೀಟ್ ಆಗಿರೋ ಡೇಟ್ ಕೂಡ ನೀವು ಇಲ್ಲಿ ನೋಡಬಹುದು. ಆಲ್ಮೋಸ್ಟ್ ಈ ಕಾಲ್ ರೆಕಾರ್ಡಿಂಗ್ ಡಿಲೀಟ್ ಆಗಿ 22 ದಿವಸ ಆಗಿದೆ. ಇಲ್ಲಿ ಡೇಟ್ ಕೂಡ ತೋರಿಸ್ತಾ ಇದೆ, ಅಂದ್ರೆ ಫೆಬ್ರವರಿ 9ನೇ ತಾರೀಕು ತೋರಿಸ್ತಾ ಇದೆ. ಅದರ ಟೈಮಿಂಗ್ ತೋರಿಸ್ತಾ ಇದೆ. ಮತ್ತೆ ಅಷ್ಟೇ ಅಲ್ಲ, ಇನ್ನು ಇಲ್ಲಿ 22 ದಿವಸ ಅಂತ ತೋರಿಸ್ತಾ ಇದೆ. ಇನ್ನು ಈ ಕಾಲ್ ರೆಕಾರ್ಡಿಂಗ್ ಡೇಟ್ ಆಗಿ 22 ದಿವಸ ಆಗಿದೆ. ಯಾವುದೇ ಅಂತ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದೆ ನಿಮ್ಮ ಫೋನ್ ಅಲ್ಲಿ ನೀವು ಡೈರೆಕ್ಟ್ ಆಗಿ ಬ್ಯಾಕಪ್ ನ ತೆಗಿಬಹುದು. ಈ ಕಾಲ್ ರೆಕಾರ್ಡಿಂಗ್ ನ ಬ್ಯಾಕಪ್ ತೆಗಿಬೇಕಾದ್ರೆ ನಿಮ್ಮ ಫೋನ್ ಅಲ್ಲಿ ಯಾವುದೇ ಅಂತ ಅಪ್ಲಿಕೇಶನ್ ಅಥವಾ ಇಮೇಲ್ ಐಡಿ ಅವಶ್ಯಕತೆ ಬೀಳೋದಿಲ್ಲ. ಡೈರೆಕ್ಟ್ ಆಗಿ ನೀವು ಇಲ್ಲಿ ಬ್ಯಾಕಪ್ ನ ತೆಗಿಬಹುದು. ನಿಮ್ಗೆ ಅನಿಸಬಹುದು ಈ ಅಪ್ಲಿಕೇಶನ್ ಹೆಸರೇನು, ಯಾವ ತರ ನಾವು ಇಲ್ಲಿ ಬ್ಯಾಕಪ್ ನ ತೆಗಿಬಹುದು, ಇದರ ಪ್ರೊಸೆಸ್ ಯಾವ ತರ ಇದೆ ಅಂತ ನಿಮಗೆ ಅನಿಸಬಹುದು. ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಏನಿದೆ ಬಹಳ ಇಂಪಾರ್ಟೆಂಟ್ ಇದೆ. ಮೋಸ್ಟ್ಲಿ ನಿಮಗೆ ಗೊತ್ತಿದ್ರೆ ವ್ಯಾಲ್ಯೂ ಅಂದ್ರೆ ಯಾವಾಗ ಕಾಲ್ ರೆಕಾರ್ಡಿಂಗ್ ಡಿಲೀಟ್ ಆಗುತ್ತೆ ಆ ಟೈಮಲ್ಲಿ ನಾವು ಸಾಕಷ್ಟು ಬಾರಿ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತೀವಿ. ಅಂದ್ರೆ ನಾವು ಡಿಲೀಟ್ ಆಗಿರೋ ಕಾಲ್ ರೆಕಾರ್ಡಿಂಗ್ನ ತೆಗೆಯೋದು ಹೇಗೆ, ಪರ್ಮನೆಂಟ್ ಡಿಲೀಟ್ ಆಗಿರೋ ಕಾಲ್ ರೆಕಾರ್ಡಿಂಗ್ನ ತೆಗೆಯೋದು ಹೇಗೆ. ಆಲ್ಮೋಸ್ಟ್ ನಮ್ಮ ಕಾಲ್ ರೆಕಾರ್ಡಿಂಗ್ ಡಿಲೀಟ್ ಆಗಿ 1 ತಿಂಗಳಾಯ್ತು, 2 ತಿಂಗಳಾಯ್ತು, 3 ತಿಂಗಳಾಯ್ತು, 3 ವರ್ಷ ಆದರೂ ಕೂಡ ಅದ್ರ ರಿಲೇಟೆಡ್ ನಾವು ಸರ್ಚ್ ಮಾಡ್ತಾನೆ ಇರ್ತೀವಿ. ಅಂದರೆ ಈ ಕಾಲ್ ರೆಕಾರ್ಡಿಂಗ್ನ ನಾವು ಬ್ಯಾಕಪ್ ತೆಗೆಯೋದು ಹೆಂಗೆ ಅಂತ ಒಂದು ಮೆಥಡ್ನ ತಂದಿದ್ದೀನಿ ನಿಮಗೋಸ್ಕರ. ತುಂಬಾ ರಿಸರ್ಚ್ ಮಾಡಿದ ಮೇಲೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇನ್ನು ತುಂಬಾ ಡೀಪ್ ಆಗಿ ನೀವು ಈ ವಿಡಿಯೋನ ಅನಲೈಸ್ ಮಾಡಿ ವಿಡಿಯೋನ ಫುಲ್ ನೋಡಿ, ಅವಾಗ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಸಿಗುತ್ತೆ. ಬನ್ನಿ ಫ್ರೆಂಡ್ಸ್, ಈ ವಿಡಿಯೋನ ಶುರು ಮಾಡೋಣ. ನೀವು ಯಾರೆಲ್ಲ ಈ ವಿಡಿಯೋ ಮುಖಾಂತರ ನಮ್ಮ ಚಾನಲ್ಗೆ ಬಂದಿದ್ರೆ ಇನ್ಫಾರ್ಮೇಟಿವ್ ಮತ್ತೆ ಪ್ರಾಕ್ಟಿಕಲ್ ವಿಡಿಯೋಸ್ ನಮ್ಮ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ. ಅದಕ್ಕೋಸ್ಕರ ಮರಿದೇ ನೀವು ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಮ್ಗೆ ಇದೇ ತರ ಸಪೋರ್ಟ್ ಮಾಡಿ. ನಮ್ಮ ಚಾನಲ್ ಆದಷ್ಟು ಇದಕ್ಕಿಂತ ಅಡ್ವಾನ್ಸ್ ಲೆವೆಲ್ ಅಲ್ಲಿ ವಿಡಿಯೋಸ್ ನ ತರ್ತಾ ಇರ್ತೀವಿ. ಮರಿದೇ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಫ್ರೆಂಡ್ಸ್, ಹಾಗಿದ್ರೆ ನಿಮಗೆ ತಿಳಿಸ್ಕೊಡ್ತೀನಿ ಇನ್ನು ಈ ಅಪ್ಲಿಕೇಶನ್ ಹೆಸರೇನು ಮತ್ತೆ ಯಾವ ಒಂದು ಮೆಥಡ್ಸ್ ಇದಾವೆ ವಿತೌಟ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದೆ ಮತ್ತೆ ವಿತೌಟ್ ಇಮೇಲ್ ಮುಖಾಂತರ ನಾವು ಡೆಲಿಟ್ ಆಗಿರೋ ಕಾಲ್ ರೆಕಾರ್ಡಿಂಗ್ ಇಲ್ಲಿ ತೆಗಿಬಹುದು ಅಂತ. ಫ್ರೆಂಡ್ಸ್, ಇದಕ್ಕೆ ಯಾವುದೇ ಅಂತ ನೀವು ಇಲ್ಲಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡೋ ಅವಶ್ಯಕತೆ ಬೇಕಾಗಿಲ್ಲ. ಜಸ್ಟ್ ನಿಮ್ಮ ಫೋನ್ ಅಲ್ಲಿ ಒಂದು ಅಪ್ಲಿಕೇಶನ್ ಇರುತ್ತೆ. ಸ್ಪೆಷಲಿ ನೀವು ಇಲ್ಲಿ ರೆಡ್ಮಿ ಫೋನ್ ಯೂಸ್ ಮಾಡ್ತಾ ಇದ್ರೆ ಇದರಲ್ಲಿ ನಿಮಗೆ ರಿಕಾರ್ಡಿಂಗ್ ಅಪ್ಲಿಕೇಶನ್ ಇರುತ್ತೆ. ಅಂದ್ರೆ ರಿಕಾರ್ಡಿಂಗ್ ಅಪ್ಲಿಕೇಶನ್ ಇರುತ್ತೆ, ಇದು ಇನ್ಬಿಲ್ಟೇ ಬರುತ್ತೆ. ಮೋಸ್ಟ್ಲಿ ನೀವು ಟೂಲ್ಸ್ ಬಾಕ್ಸ್ ಅಂತ ಇರುತ್ತೆ, ಆ ಬಾಕ್ಸ್ ಅಲ್ಲಿ ಅಥವಾ ಹೋಮ್ ಸ್ಕ್ರೀನ್ ಅಲ್ಲಿ ಈ ಅಪ್ಲಿಕೇಶನ್ ಇರುತ್ತೆ. ನೀವು ನೋಡಬಹುದು ಇಲ್ಲಿ ರಿಕಾರ್ಡಿಂಗ್ ಅಪ್ಲಿಕೇಶನ್ ಅಂತ ಕಾಣಿಸ್ತಾ ಇದೆ. ಈ ರಿಕಾರ್ಡಿಂಗ್ ಅಪ್ಲಿಕೇಶನ್ ನೀವು ಕ್ಲಿಕ್ ಮಾಡಿದ್ರೆ ಸಾಕು, ಈ ತರ ಇಲ್ಲಿ ಸೆಟ್ಟಿಂಗ್ಸ್ ಏನಾದ್ರು ಓಪನ್ ಆಗುತ್ತೆ. ಹೌದು, ಅಪ್ಲಿಕೇಶನ್ ಈಗ ಒಂದು ತುಂಬಾ ನಾರ್ಮಲ್ ಆಗಿ ಇದೆ ಅಂತ ಹೇಳ್ಬೋದು. ಇದ್ರದ್ದು ಗ್ರಾಫಿಕ್ಸ್ UI ಏನಿದೆ ತುಂಬಾ ಒಂದು ನಾರ್ಮಲ್ ಆಗಿದೆ. ತುಂಬಾ ಒಂದು ಸಿಂಪಲ್ ಸೆಟ್ಟಿಂಗ್ಸ್ ಇದೆ. ಇಲ್ಲಿ ನೋಡಬಹುದು ಸೆಟ್ಟಿಂಗ್ಸ್ ಅಂತ ಇಲ್ಲಿ ಮೇಲೆ ಒಂದು ಐಕಾನ್ ಕಾಣಿಸ್ತದೆ. ಇಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು ಇದ್ರದ್ದು ಸೆಟ್ಟಿಂಗ್ಸ್ ಏನಿದೆ ಓಪನ್ ಆಗುತ್ತೆ. ಅಂದ್ರೆ ಈ ರೆಕಾರ್ಡಿಂಗ್ ಅಪ್ಲಿಕೇಶನ್ ಏನಿದೆ ಇದರ ಸೆಟ್ಟಿಂಗ್ಸ್ ಏನಿದೆ ಓಪನ್ ಆಗುತ್ತೆ. ಇನ್ನು ಇಲ್ಲಿ ಕೆಳಗಡೆ ಇಲ್ಲಿ ನೋಡಬಹುದು ಸಾಕಷ್ಟು ಒಂದು ಸೆಟ್ಟಿಂಗ್ಸ್ ಮತ್ತೆ ಆಪ್ಷನ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಇದರ ರಿಲೇಟೆಡ್ ಒಂದು ವಿಡಿಯೋಸ್ನ ಮಾಡ್ತೀನಿ. ಆ ವಿಡಿಯೋಸ್ ಅಲ್ಲಿ ಇದ್ರದ್ದು ನಿಮಗೆ ಕಂಪ್ಲೀಟ್ ಆಗಿ ಒಂದು ಟ್ಯುಟೋರಿಯಲ್ ತಿಳಿಸ್ಕೊಡ್ತೀನಿ, ಯಾವ ಒಂದು ಆಪ್ಷನ್ ಯಾವ ತರ ವರ್ಕ್ ಆಗುತ್ತೆ ಅಂತ. ಆದ್ರೆ ಸದ್ಯಕ್ಕೆ ನಮಗೆ ಡಿಲೀಟ್ ಆಗಿರೋ ಕಾಲ್ ರೆಕಾರ್ಡಿಂಗ್ ನಾವು ಇಲ್ಲಿ ಬ್ಯಾಕಪ್ ತೆಗೆಯೋದು ಹೆಂಗೆ ಅಂತ ನಾವು ವಿಡಿಯೋ ಮಾಡ್ತಾ ಇದ್ವಿ. ಹೀಗಾಗಿ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ, ಸ್ಕ್ರೋಲ್ ಡೌನ್ ಮಾಡಿದ ಮೇಲೆ ಇಲ್ಲಿ ನೋಡಬಹುದು ಕೆಳಗಡೆ ಲಾಸ್ಟ್ ಅಲ್ಲಿ ರೀಸೆಂಟ್ ಡಿಲೀಟೆಡ್ ಐಟಮ್ ಅಂತ ಏನು ಕಾಣಿಸ್ತಾ ಇದೆ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಸಾಕು ನೋಡಿ ಫ್ರೆಂಡ್ಸ್, ಇಲ್ಲಿ ನೀವು ಡಿಲೀಟ್ ಆಗಿರೋ ಕಾಲ್ ರೆಕಾರ್ಡಿಂಗ್ ಏನಿದೆ ಇಲ್ಲಿ ತೋರಿಸ್ತಾ ಇದೆ. ಅಂದ್ರೆ ಆಲ್ಮೋಸ್ಟ್ ಇದು ಡಿಲೀಟ್ ಆಗಿ 22 ದಿವಸ ಆಯಿತು, 22 ದಿವಸ, 21 ದಿವಸ, 1 ವೀಕ್ ಆಯ್ತು. ನೋಡ್ಬೋದು ಇಲ್ಲಿ 7 ದಿವಸ ತೋರಿಸ್ತಾ ಇದೆ, 6 ದಿವಸ ಮತ್ತೆ 5 ದಿವಸ. ಅಂದ್ರೆ ಯಾವಾಗ ಈ ಕಾಲ್ ರೆಕಾರ್ಡಿಂಗ್ ಡಿಲೀಟ್ ಆಗುತ್ತೆ ಅದ್ರದ್ದು ಡೇಟ್ ಏನಿದೆ ಇಲ್ಲಿ ತೋರಿಸ್ತಾ ಇರುತ್ತೆ ಎಕ್ಸಾಕ್ಟ್ಲಿ ಆಗಿ. ಇಲ್ಲಿ ನೋಡ್ಬೋದು ರೀಸೆಂಟ್ ಡಿಲೀಟೆಡ್ ಐಟಮ್ಸ್ ಅಂತ ತೋರಿಸ್ತಾ ಇದೆ. ಅಷ್ಟೇ ಅಲ್ಲ, ಒಂದು ವೇಳೆ ಪರ್ಮನೆಂಟ್ ಡೇಟ್ ಆಯ್ತು ಅನ್ಕೊಳ್ಳಿ, ಇದರಲ್ಲಿ ಏನಾದರೂ ಡೇಟ್ ಆಯ್ತು ಅನ್ಕೊಳ್ಳಿ ಪರ್ಮನೆಂಟ್, ಅದನ್ನು ನೀವು ಪರ್ಮನೆಂಟ್ ಡೇಟ್ ಆಗಿರೋದು ಕಾಲ್ ರೆಕಾರ್ಡಿಂಗ್ ಕೂಡ ನೀವು ಇಲ್ಲಿ ಬ್ಯಾಕಪ್ ನ ತೆಗಿಬಹುದು. ಅದರದ್ದು ಇಲ್ಲಿ ಒಂದು ಮೆಥಡ್ ಇದೆ. ಅದರ ಮೆಥಡ್ ಬಗ್ಗೆ ನನಗೆ ಮುಂದಿನ ವಿಡಿಯೋದಲ್ಲಿ ಮುಂದಿನ ದಿನಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅಂದ್ರೆ ಆದಷ್ಟು ಈ ವಿಡಿಯೋಸ್ನ ನೀವು ನಮ್ಮ ವಿಡಿಯೋಸ್ನ ನೋಡಿ ಆದಷ್ಟು ವಿಡಿಯೋನ ವೈರಲ್ ಮಾಡಿ. ಈ ವಿಡಿಯೋಗೆ ಎಷ್ಟು ಲೈಕ್ ಬರ್ತು, ಎಷ್ಟು ವ್ಯೂ ಬರ್ತು, ಇದರ ರಿಲೇಟೆಡ್ ಕೂಡ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ತುಂಬಾ ಅಡ್ವಾನ್ಸ್ ಲೆವೆಲ್ ಅಲ್ಲಿ ವಿಡಿಯೋ ಮಾಡ್ತೀನಿ. ಇದಕ್ಕಿಂತ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಅದರಲ್ಲಿ ಸೆಟ್ಟಿಂಗ್ಸ್ ಮತ್ತೆ ಕೆಲವೊಂದು ಅಡ್ವಾನ್ಸ್ ಲೆವೆಲ್ ಆಪ್ಷನ್ ನಿಮ್ಗೆ ತಿಳಿಸ್ಕೊಡ್ತೀನಿ. ಯಾವುದೇ ಅಂತ ನಿಮ್ಮ ಫೋನಲ್ಲಿ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡುವಂಥ ಅವಶ್ಯಕತೆ ಇಲ್ಲ, ಇಮೇಲ್ ಐಡಿ ಹಾಕುವಂಥ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ ಒಂದು ಸಿಂಪಲ್ ಕ್ಲಿಕ್ ಮುಖಾಂತರ ನೀವು ಡಿಲೀಟ್ ಆಗಿರೋ ಕಾಲ್ ರೆಕಾರ್ಡಿಂಗ್ ನೀವು ಇಲ್ಲಿ ಬ್ಯಾಕಪ್ನ ತೆಗಿಬಹುದು. ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ ಅಂತ ಹೇಳ್ಬೋದು. ಈ ವಿಡಿಯೋ ರಿಲೇಟೆಡ್ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಾಮೆಂಟಲ್ಲಿ ಕೇಳ್ಬೋದು. ಆ ಕಾಮೆಂಟ್ಗೆ ರಿಪ್ಲೈ ಕೂಡ ಮಾಡ್ತೀನಿ. ನಿಮಗೆ ಅವಶ್ಯಕತೆ ಬಿದ್ದರೆ ಅದರ ರಿಲೇಟೆಡ್ ವಿಡಿಯೋ ಕೂಡ ಮಾಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತೆ ನಿಮಗೆ ಮೀಟ್ ಮಾಡ್ತೀನಿ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಸಲ್ಲಿ. ಥ್ಯಾಂಕ್ ಫಾರ್ ವಾಚಿಂಗ್ ಆ್ಯಂಡ್ ಟಾಟಾ, ಬೈ ಬಾಯ್.